ಟೀಂ ಇಂಡಿಯಾ ವರ್ಲ್ಡ್ ಕಪ್ ಗೆಲ್ಲುತ್ತಿದ್ದಂತೆ ಆಟಗಾರರು ಭಾವೋದ್ವೇಗಕ್ಕೆ ಒಳಗಾಗಿದ್ರು. ಆನಂದ ಬಾಷ್ಪ ಎಲ್ಲರ ಕಣ್ಣುಗಳಿಂದ ಧಾರಾಕಾರವಾಗಿ ಇಳಿಯಿತು. ಅದರಲ್ಲೂ ಹಾರ್ದಿಕ್ ಪಾಂಡ್ಯ ಯಾವತ್ತೂ ಇಲ್ಲದ ಸ್ಟೈಲ್ನಲ್ಲಿ ಫೈನಲ್ ಪಂದ್ಯಕ್ಕೆ ರೆಡಿಯಾಗಿ ಬಂದಿದ್ರು. ಕ್ಲೀನ್ ಶೇವ್, ಮೀಸೆ ಬಿಟ್ಟಿದ್ದ ಪಾಂಡ್ಯ ಮನಸ್ಸಿನಲ್ಲಿದ್ದ ಒತ್ತಡ, ಎದುರಿಸಿದ್ದ ಅವಮಾನ, ಅಭಿಮಾನಿಗಳಿಂದ ಟ್ರೋಲ್ಗೆ ಒಳಗಾದ ಕಹಿ ಅನುಭವ ಎಲ್ಲವನ್ನ ಮರೆತು ಬಿಡುವಂತೆ ಭಾರತ ಮಾತೆಯ ಕಿರೀಟಕ್ಕೆ ಮತ್ತೊಂದು ವಿಶ್ವಕಪ್ನ ಗರಿ ತೊಡಿಸಿದ್ರು. ಫೈನಲ್ ಪಂದ್ಯದಲ್ಲಿ ಫೈನಲ್ ಎಸೆತ ಮುಗಿಯುತ್ತಿದ್ದಂತೆ ಪಾಂಡ್ಯ ಕಣ್ಣೀರಿನಲ್ಲೇ ಮಿಂದೆದ್ರು. ಎಲ್ಲರಿಗಿಂತಲೂ ಜಾಸ್ತಿ ಅಳುತ್ತಿದ್ರು. ರೋಹಿತ್ ಶರ್ಮರನ್ನ ಗಟ್ಟಿಯಾಗಿ ಬಿಗಿದಪ್ಪಿ ಕಣ್ಣೀರು ಹಾಕಿದ್ರು. ಆದ್ರೂ ಸಮಾಧಾನ ಆಗ್ಲಿಲ್ಲ. ಮೈಕ್ ಹಿಡಿದು ಬಂದ ಸ್ಪೋರ್ಟ್ಸ್ ಆಂಕರ್ಗೂ ಸ್ವಲ್ಪ ಟೈಮ್ ಕೊಡು ಎಂದು ಹೋದ್ರು. ಇದಾದ್ಮೇಲೆ ಮುಖ ತೊಳ್ಕೊಂಡು ಭಾರತದ ಧ್ವಜ ಹಿಡಿದೇ ಬಂದ ಹಾರ್ದಿಕ್ ಪಾಂಡ್ಯ ಆಡಿದ ಮಾತು ಈ ಆಟಗಾರನ ಮನಸ್ಸಿನಲ್ಲಿ ಅದೆಂತ ಸುನಾಮಿ ಅಪ್ಪಳಿಸಲು ಕಾದು ಕುಳಿತಿತ್ತು ಎನ್ನುವುದನ್ನೇ ತೋರಿಸಿದೆ. ಅದರ ಬಗ್ಗೆ ವಿವರವಾಗಿ ಹೇಳ್ತೀವಿ. ಭಾರತ ವರ್ಲ್ಡ್ ಕಪ್ ಗೆದ್ದ ಖುಷಿಯನ್ನ ನೀವು ಅನುಭವಿಸಿದ್ದೀರಿ. ಅದೇ ಖುಷಿಯಲ್ಲಿ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗುವುದಕ್ಕೆ ಮರಿಬೇಡಿ. ಸ್ನೇಹಿತರೆ, ನಿಮಗೆಲ್ಲ IPL ಸೀಸನ್ನಲ್ಲಿ ಹಾರ್ದಿಕ್ ಪಾಂಡ್ಯ ಯಾವ ರೀತಿಯಲ್ಲಿ ಟ್ರೋಲ್ ಆಗಿದ್ದ, ಯಾವ ಸ್ವರೂಪದಲ್ಲಿ ಪ್ರೇಕ್ಷಕರು ಕಿಚಾಯಿಸಿದ್ರು ಎನ್ನುವುದು ಗೊತ್ತೇ ಇದೆ. ಮುಂಬೈ ಇಂಡಿಯನ್ಸ್ ತಂಡದ ಮ್ಯಾನೇಜ್ಮೆಂಟ್ ರೋಹಿತ್ ಶರ್ಮರನ್ನ ಕೆಳಗಿಳಿಸಿ ಹಾರ್ದಿಕ್ಗೆ ಕ್ಯಾಪ್ಟನ್ ಕೊಟ್ಟಿದ್ದು ಫ್ಯಾನ್ಸ್ಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ. ಆದರೆ ಶರ್ಮಾ ಮೇಲಿನ ಪ್ರೀತಿ ಹಾರ್ದಿಕ್ ಮೇಲಿನ ಸಿಟ್ಟಾಗಿ ಪರಿಣಮಿಸಿತ್ತು. ಆತನೊಬ್ಬ ಚಾಂಪಿಯನ್ ಆಟಗಾರ, ಸೂಪರ್ ಪ್ಲೇಯರ್, ಟೀಂ ಇಂಡಿಯಾದ ಅತ್ಯದ್ಭುತ ಕ್ರಿಕೆಟರ್ ಎನ್ನುವುದನ್ನ ಮರೆತು ಮೈದಾನದಲ್ಲಿ ಕಿಚಾಯಿಸಿದ್ರು. ಆಗೆಲ್ಲ ಒಂದು ಬಲವಂತದ ನಗುವಿನ ಮೂಲಕವೇ ಹಾರ್ದಿಕ್ ಪಾಂಡ್ಯ ತನ್ನ ನೋವನ್ನ ನುಂಗಿಕೊಳ್ಳಲು ಪ್ರಯತ್ನಿಸುತ್ತಿದ್ರು. ಭಾರತೀಯ ಕ್ರಿಕೆಟ್ ಅಭಿಮಾನಿಗಳ ಈ ಹುಚ್ಚಾಟಕ್ಕೆ ಮುಂಬೈ ಇಂಡಿಯನ್ಸ್ನ ಕೋಚ್ ಕಿರಾನ್ ಪೊಲಾರ್ಡ್ ಅಂದೇ ಒಂದು ಮಾತು ಹೇಳಿದ್ರು. ಈಗ ನೀವು ಆತನನ್ನ ಕಿಚಾಯಿಸಬಹುದು, ಗೋಳು ಹುಯ್ಕೊಳ್ಬಹುದು, ಆದ್ರೆ ಇದೆಲ್ಲ ಜಾಸ್ತಿ ದಿನ ಇರೋದಿಲ್ಲ. IPL ಮುಗಿಯುತ್ತಿದ್ದಂತೆ T20 ವರ್ಲ್ಡ್ ಕಪ್ ಬರುತ್ತೆ. ಆಗ ನೀವು ಮತ್ತೆ ಇದೇ ಹಾರ್ದಿಕ್ ನನ್ನ ಹೀರೋ ಅಂತ ಹೊಗಳ್ತೀರಾ. ಇದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ ಎಂದಿದ್ರು. ಹಾರ್ದಿಕ್ ಮೇಲೆ ಪೊಲಾರ್ಡ್ ಇಟ್ಟಿದ್ದ ನಂಬಿಕೆ, ಗೌರವ, ಪ್ರೀತಿಗೆ ಒಂದಿಷ್ಟು ಚ್ಯುತಿ ಬರದಂತೆ ಈ ವರ್ಲ್ಡ್ ಕಪ್ನಲ್ಲಿ ಪಾಂಡ್ಯ ಆಡಿದ್ದಾರೆ. ಅದರಲ್ಲೂ 17ನೇ ಓವರ್ ಬೌಲಿಂಗಿಗೆ ಇಳಿಯುತ್ತಿದ್ದಂತೆ ಮೊದಲ ಎಸೆತದಲ್ಲೇ ಕ್ಲಾಸೆನ್ ಅನ್ನ ಔಟ್ ಮಾಡಿದ ಹಾರ್ದಿಕ್ ಟೀಂ ಇಂಡಿಯಾದ ಪಾಲಿಗೆ ಹೀರೋ ಆಗ್ಬಿಟ್ರು. ಬೂಮ್ರಾ ಸೆಟ್ ಮಾಡಿದ ಪ್ರೆಸರ್ ಅನ್ನ ಸೌತ್ ಆಫ್ರಿಕಾ ಟೀಂ ಮೇಲೆ ಡಬಲ್ ಮಾಡಿದ್ದ ಹಾರ್ದಿಕ್ ಪಾಂಡ್ಯ 17ನೇ ಓವರ್ ಅನ್ನ ಪಾಂಡ್ಯ ಮುಗಿಸುವ ಹೊತ್ತಿಗೆ ಮ್ಯಾಚ್ ಬಹುತೇಕ ಟೀಂ ಇಂಡಿಯಾದ ಕಡೆಗೆ ವಾಲಿತ್ತು. ಇನ್ನು ಕಡೆಯ ಓವರ್ನ ಮೊದಲ ಎಸೆತದಲ್ಲಿ ಕಿಲ್ಲರ್ ಮಿಲ್ಲರ್ನನ್ನ ಔಟ್ ಮಾಡುವಲ್ಲಿ ಹಾರ್ದಿಕ್ ಪಾಂಡ್ಯ ಯಶಸ್ವಿಯಾದ್ರು. ಆದ್ರೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಚ್ ಅದ್ಭುತವಾಗಿತ್ತು ಎನ್ನುವುದು ನಿಜ. ಆದ್ರೆ ಅಷ್ಟೇ ಮುಖ್ಯ, ಬಿಗ್ ಶಾಟ್ಗೆ ಹೋದಾಗ್ಲೂ ಔಟ್ ಆಗುವಷ್ಟೇ ಮಟ್ಟದಲ್ಲಿ ಹೊಡೆಯಲು ಸಾಧ್ಯವಾಗುವಂತೆ ಬೌಲಿಂಗ್ ಮಾಡಿದ್ದು ಪಾಂಡ್ಯ ಕಡೆಯ ಓವರ್ನಲ್ಲಿ 2 ಎಸೆತಕ್ಕೆ 10 ರನ್ ಬೇಕಿದ್ದಾಗ ಒಂದು ವೈಡ್ ಎಸೆದಿದ್ರು. ಆ ವೈಡ್ ಮೂಲಕವೇ ಆಫ್ರಿಕಾ ಟೀಮ್ ಕತೆ ಮುಗಿತು ಎಂದು ತೋರಿಸಿದ್ರು. ಯಾಕಂದ್ರೆ ಅದು ಬೌಲಿಂಗ್ ಮೇಲಿದ್ದ ಪ್ರೆಸರ್ ಕಡಿಮೆ ಮಾಡಿದ್ರೆ ಬ್ಯಾಟ್ಸ್ಮನ್ ಏಕಾಗ್ರತೆಯನ್ನ ಭಂಗ ಮಾಡುವಲ್ಲೂ ಯಶಸ್ವಿಯಾಗಿತ್ತು. ಅದರಂತೆಯೇ ಮುಂದಿನ 2 ಎಸೆತಗಳಲ್ಲಿ ಆಫ್ರಿಕನ್ ಬ್ಯಾಟ್ಸ್ಮನ್ಗಳಿಗೆ ತೆಗೆದುಕೊಳ್ಳಲು ಸಾಧ್ಯವಾಗಿದ್ದು 2 ರನ್. ಇದರೊಂದಿಗೆ ಟೀಂ ಇಂಡಿಯಾ 7 ರನ್ಗಳಿಂದ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಯಿತು. ಜೊತೆಗೆ ಹಾರ್ದಿಕ್ ಪಾಂಡ್ಯ ಕಣ್ಣಲ್ಲಿ ಮುಂಗಾರು ಮಳೆಯ ವೇಳೆ ಕೆರೆಯ ಕೋಡಿ ಒಡೆದಾಗ ನೀರು ಹರಿದು ಬರುವಂತೆ ಬಳಬಳ ಅಂತ ಕಣ್ಣೀರು ಸುರಿಯಲು ಆರಂಭವಾಗಿತ್ತು. ಕಡೆಗೆ ಸ್ಪೋರ್ಟ್ಸ್ ಚಾನೆಲ್ ಜೊತೆ ಮಾತನಾಡುತ್ತಾ ತನ್ನ ಮನಸ್ಸಿನಲ್ಲಿದ್ದ ತೊಳಲಾಟವನ್ನ ಹಾರ್ದಿಕ್ ಬಿಚ್ಚಿಟ್ಟಿದ್ರು. ನಾನು ಈಗ ಎಮೋಷನಲ್ ಆಗಿದ್ದೇನೆ ಅಂತ ಹೇಳುತ್ತಲೇ, ಹೌದು, ಟೀಂ ಇಂಡಿಯಾ ಗೆದ್ದಿರುವುದು ಖುಷಿಯಾಗಿದೆ. ಪ್ರೆಸರ್ ನಿಭಾಯಿಸುವಲ್ಲಿ ಯಶಸ್ವಿಯಾದೆ. ಅದನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೇನೆ. ಆದರೆ ಕೇವಲ ಇದೊಂದು ಕಡೆಯ ಓವರ್ ಮಾತ್ರವಲ್ಲ, ಕಳೆದ 6 ತಿಂಗಳಿನಿಂದಲೂ ನನ್ನ ಮೇಲೆ ಒತ್ತಡವಿತ್ತು. ಮನಸ್ಸಿನಲ್ಲಿ ಆ ಒತ್ತಡಗಳಲ್ಲೇ ತುಂಬಿದ್ದವು. ಈಗ ಅದೆಲ್ಲದಕ್ಕೂ ಉತ್ತರ ಕೊಡಲು ಸಾಧ್ಯವಾಗಿದ್ದಕ್ಕೆ ಸಮಾಧಾನವಾಗಿದೆ ಅಂತ ತನ್ನ ಮನಸ್ಸಿನಲ್ಲಿ ಇಷ್ಟು ದಿನ ಭಾರವಾದ ಮೂಟೆಯನ್ನ ಹೊತ್ತುಕೊಂಡು ಬರುವಂತೆ ಹೊತ್ತು ತಂದಿದ್ದ ನೋವನ್ನ ಹಾರ್ದಿಕ್ ಬಿಚ್ಚಿಟ್ಟಿದ್ದಾರೆ. ಅಲ್ಲಿಗೆ IPL ಪಂದ್ಯಗಳ ವೇಳೆ ಹಾರ್ದಿಕ್ ಮುಖದಲ್ಲಿದ್ದು ಕೇವಲ ಬಲವಂತದ ನಗು, ತೋರಿಕೆಯ ನಗು ಮಾತ್ರವೇ ಆಗಿತ್ತು ಎನ್ನುವುದು ಕನ್ಫರ್ಮ್ ಆಗಿದೆ. ಅಲ್ಲದೆ ಆ ನೋವೆಲ್ಲ ಮರೆತು ಅವಮಾನಗಳನ್ನೆಲ್ಲ ಸಹಿಸಿ ಟೀಂ ಗೆಲ್ಲಿಸಿದ ಸಮಾಧಾನ ಹಾರ್ದಿಕ್ ಮುಖದಲ್ಲಿತ್ತು. IPL ವೇಳೆ ಹಾರ್ದಿಕ್ ನನ್ನ ಚಪ್ರಿ ಅಂತೆಲ್ಲ ಹಲವು ಕ್ರಿಕೆಟ್ ಅಭಿಮಾನಿಗಳು ಗೇಲಿ ಮಾಡ್ತಿದ್ರು. ಅದಕ್ಕೆಲ್ಲ ರೋಹಿತ್ ಮೇಲಿನ ಪ್ರೀತಿಯೇ ಕಾರಣ ಅನ್ನೋದೇ ಬೇರೆ ಮಾತು. ಆದ್ರೆ ಶರ್ಮಾ ಮೇಲಿನ ಪ್ರೀತಿಯಿಂದ ಪಾಂಡ್ಯಗೆ ಅವಮಾನ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಅದೇ ನೋವನ್ನ ಬಿಚ್ಚಿಡುವ ಮೂಲಕ ಹಾರ್ದಿಕ್ ಪಾಂಡ್ಯ ಇನ್ನೆಂದೂ ಟೀಂ ಇಂಡಿಯಾದ ಅಭಿಮಾನಿಗಳು ತನ್ನನ್ನ ಟ್ರೋಲ್ ಮಾಡಬಾರದು ಎಂದು ಪರೋಕ್ಷ ಸಂದೇಶ ರವಾನಿಸಿದ್ರು.
ಏನೇ ಆದರೂ ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಹೀನಾಯ ಸೋಲಿನ ನಂತರವೂ ಹಾರ್ದಿಕ್ ಪಾಂಡ್ಯ ಹಾಗೂ ರೋಹಿತ್ ಶರ್ಮಾ ಅದ್ಭುತ ಆಟದ ಮೂಲಕ ತಂಡವನ್ನ ಚಾಂಪಿಯನ್ ಮಾಡಿದ್ದು ನಿಜಕ್ಕೂ ಹೆಮ್ಮೆಯ ವಿಷಯ. ಫೈನಲ್ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಆಟದ ಬಗ್ಗೆ ನಿಮಗೆ ಏನನಿಸ್ತು? ಫೈನಲ್ ಓವರ್ ಮಾಡಲು ಪಾಂಡ್ಯ ಬಂದಾಗ ಚೆನ್ನಾಗಿ ಬೌಲಿಂಗ್ ಮಾಡ್ಲಪ್ಪ ಅಂತ ನೀವು ಪ್ರಾರ್ಥನೆ ಮಾಡಿದ್ರಾ ಅನ್ನೋದರ ಬಗ್ಗೆ ಕಮೆಂಟ್ ಮಾಡಲು ಮರೆಯಬೇಡಿ. ನಮಸ್ಕಾರ.